ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ಯೋಸೇಫನ ಕುರಿತಾಗಿ ನಮಗೆ ಚೆನ್ನಾಗಿ ತಿಳಿದಿದೆ. ದೇವರು ಯೋಸೇಫನನ್ನ ಹೇಗೆ ಉಪಯೋಗಿಸಿದರು, ಯೋಸೇಫನ ಪ್ರಾರಂಭದ ಸ್ಥಿತಿ, ಮಧ್ಯಂತರದಲ್ಲಿ ಅವನು ಅನುಭವಿಸಿದ ಹಿಂಸೆಗಳು, ಕೊನೆಯದಾಗಿ ಹೇಗೆ ಐಗುಪ್ತ ದೇಶದಲ್ಲಿ ದೇವರು ತನ್ನನ್ನು ವಿರೋಧಿಸಿದ ತನ್ನ ಅಣ್ಣಂದಿರ ಮುಂದೆ, ಶತ್ರುಗಳ ಮುಂದೆ ಅಭಿವೃದ್ಧಿಪಡಿಸಿದರು ಎಂಬುವ ಎಲ್ಲಾ ಕಥೆಗಳ ವಿಚಾರಗಳು ನಮ್ಮೆಲ್ಲರಿಗೂ ಕೂಡ ಚೆನ್ನಾಗಿ ತಿಳಿದಿದೆ. ಆದರೆ ಈ ಎಲ್ಲಾ ಕಾರ್ಯಗಳು ನಡೆಯುವುದರಲ್ಲಿ ಒಂದು ಸಣ್ಣ ವಿಷಯವನ್ನು ನಾವು ಗಮನಿಸಬೇಕು. ಯೋಸೇಫನು ಆ ಕನಸಿನ ಅರ್ಥವನ್ನು, ದರ್ಶನವನ್ನು ತನ್ನ ಸಹೋದರರ ಮಧ್ಯದಲ್ಲಿ ತಿಳಿಸಿದಾಗ ತನ್ನ ಎಲ್ಲಾ ಸಹೋದರರಿಗೂ ಕೂಡ ಅವನ ಮೇಲೆ ದ್ವೇಷ ಉಂಟಾಯಿತು. ಒಂದಾನೊಂದು ದಿನ ತನ್ನ ಸಹೋದರರ ಬಳಿಗೆ ಹೋದಾಗ ತನ್ನ ಸಹೋದರನಾದ ರೂಬೆನ್ ಅವನನ್ನ ಕೊಲ್ಲಬಾರದು, ಒಂದು ಆಳವಾದ ಗುಂಡಿಯೊಳಗೆ ಹಾಕೋಣ ಎಂಬುದಾಗಿ ತಿಳಿಯಪಡಿಸ್ತಾರೆ. ಆ ಆಳವಾದ ಗುಂಡಿಯೊಳಗೆ ಹಾಕಿದ ತಕ್ಷಣ ಮತ್ತೊಂದು ಸಹೋದರನಾದಂತಹ ಯೆಹೂದ, ಅವನು ನಮ್ಮ ಸ್ವಂತ ತಮ್ಮನಾದ ಕಾರಣ ಅವನನ್ನು ನಾವು ಕೊಲ್ಲುವುದರಿಂದ ನಮಗೆ ಪ್ರಯೋಜನವೇನು, ಅವನನ್ನ ಎತ್ತಿ ಐಗುಪ್ತ ದೇಶದವರಿಗೆ ಮಾರಿಬಿಡೋಣ ಎಂಬ ಒಂದು ಆಲೋಚನೆಯನ್ನು ಕೊಡ್ತಾರೆ. ಯೆಹೂದನ ಈ ಮಾತಿಗೆ ಎಲ್ಲಾ ಸಹೋದರರು ಕೂಡ ಒಪ್ಪಿಗೆ ಕೊಟ್ಟು ಅವನ ಗುಂಡಿಯೊಳಗಿಂದ ತೆಗೆದು ಅವನ ಜೀವನ ಹಾಳಾಗತ್ತೆ, ಅವನು ಇನ್ನೂ ಉದ್ಧಾರ ಆಗೋದಿಲ್ಲ, ಹೇಗೋ ಮಾರಿಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವನನ್ನ ಮಾರಿಬಿಡ್ತಾರೆ. ಆದ್ರೆ ಬಹಳ ವರ್ಷಗಳಾದ ಮೇಲೆ ಕರ್ತನು ಅವನನ್ನ ಅಭಿವೃದ್ಧಿಪಡಿಸಿದ್ದನ್ನ ಕಂಡು ಅವರೆಲ್ಲರೂ ಕೂಡ ಆಶ್ಚರ್ಯಪಟ್ಟರು. ದೇವರು ಗುಂಡಿಯೊಳಗೆ ಬಿದ್ದಂತ ಯೋಸೇಫನನ್ನ ತೆಗೆಯುವುದಕ್ಕಾಗಿ ಅವನ ಸಹೋದರನಾದ ಯೆಹೂದನನ್ನು ಕಳುಹಿಸಿದನು. ಯೆಹೂದನ ಹೃದಯದಲ್ಲಿ ಪ್ರೇರೇಪಿಸಿದರು. ಹಾಗೆಯೇ ಈ ದಿನಗಳಲ್ಲಿ ನಾವು ಒಂದು ವೇಳೆ ಆಳವಾದ ಗುಂಡಿಯಲ್ಲಿ ನಮ್ಮ ಶತ್ರುಗಳಿಂದ ಹಾಕಲ್ಪಟ್ಟಿರಬಹುದು, ನಾವು ಮೇಲಕ್ಕೆ ಬರುವುದಿಲ್ಲ ಎಂದು ನೆನೆಸಬಹುದು. ಆದರೆ ನಮ್ಮ ಜೀವಿತದಲ್ಲಿಯೂ ಯೋಸೇಫನಂತಹ ಒಂದು ದೊಡ್ಡ ಕಾರ್ಯವನ್ನು ಕರ್ತನು ಮಾಡುವುದಕ್ಕಾಗಿ ಖಂಡಿತವಾಗಿ ನಮ್ಮನ್ನ ವಿರೋಧಿಸುವವರ ಎದುರಿನಲ್ಲಿ ಕರ್ತನು ನಮ್ಮ ತಲೆಯನ್ನ ಎತ್ತುವಂತೆ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಗಾಡ್ ಬ್ಲೆಸ್ ಯು.